ಸಂಪುಟ ವಿಸ್ತರಣೆಯ ಕಸರತ್ತು ದೆಹಲಿಯಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ದೆಹಲಿಗೆ ಬುಲಾವ್ ಬಂದಿದೆ ಅಂತ ಹೇಳಲಾಗ್ತಾ ಇತ್ತು. ಜಮೀರ್ ಅಹಮದ್ ಖಾನ್ ಏನ್ ಹೇಳ್ತಾ ಇದ್ದಾರೆ, ನಾನು ದೆಹಲಿಗೆ ಹೋಗ್ತಾ ಇಲ್ಲ, ನಾನು ಬೆಂಗಳೂರಿನಲ್ಲೇ ಇದ್ದೀನಿ, ನಾನು ಯಾವತ್ತೂ ದೆಹಲಿಗೆ ಹೋಗಿ ಲಾಬಿ ಮಾಡಿಲ್ಲ, ಹೈಕಮಾಂಡ್ ಏನ್ ಹೇಳುತ್ತೋ ಅದರಂತೆ ನಾನು ನಡ್ಕೊಳ್ತಿದ್ದೀನಿ, ನಾನು ಎಂದೂ ಕೂಡ ಲಾಬಿ ಸಂಸ್ಕೃತಿ ಮಾಡಿಲ್ಲ ಅಂತೆಲ್ಲ ಜಮೀರ್ ಅಹಮದ್ ಖಾನ್ ಹೇಳ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರಿಗೆ ದೆಹಲಿಗೆ ಬುಲಾವ್ ಬಂದಿದೆ ಅಂದ್ಕೊಂಡು ಆಮೇಲೆ ಜಮೀರ್ ಅಹಮದ್ ಖಾನ್ ನಿನ್ನೆ ಹೇಳಿದ್ರು, ಈ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವರು ಆಡಿಯೋ ವಿಡಿಯೋ ಎಲ್ಲ ಮಾಡಿ ನಮ್ಮ ನಡುವೆನೇ ಹಚ್ಚಾಕೋ ಕೆಲಸ ಮಾಡಿಬಿಟ್ಟಿದ್ದಾರೆ, ತಂದಿಡೋ ಕೆಲಸವನ್ನು. ನಾನು ಆ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಬಿ ಕೆ ಹರಿಪ್ರಸಾದ್ ಇವರನ್ನೆಲ್ಲ ಭೇಟಿಯಾಗಿ ಕ್ಷಮೆ ಕೇಳಿದ್ದೀನಿ ಅಂತೆಲ್ಲ ಹೇಳಿದ್ದರು ಅವರು. ಅದರ ಜೊತೆಗೆ ಈಗ ಭಾಳ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸಂಬಂಧಪಟ್ಟಾಗ ನಾಯಕರುಗಳು ಜಮೀರ್ ಅಹಮದ್ ಖಾನ್ ಅವರಿಗೆ ಮೊದಲ ಹಂತದಲ್ಲಿ ಸಚಿವ ಸ್ಥಾನ ಸಿಗದೇ ಇರುವಂಥ ಕಾರಣಕ್ಕಾಗಿ ನಮಗೆ ಸಚಿವ ಸ್ಥಾನ ಕೊಡಬೇಕು, ಇಷ್ಟು ವರ್ಷ ನಾವು ಸಚಿವಗಿರಿಯನ್ನು ನಾವು ದಾನ ಮಾಡಿದ್ದೀವಿ ಅನ್ನೋದಕ್ಕಿಂತ ತ್ಯಾಗ ಮಾಡಿದ್ದೀವಿ, ನಮಗೆ ಸಿಕ್ಕಿಲ್ಲ, ನಮಗೀಗ ಬೇಕದು. ಜಮೀರ್ ಅಹಮದ್ ಖಾನ್ ಅವರು ಭಾಳ ಸೀನಿಯರ್ ಇದ್ದಾರೆ, ಓಕೆ ಅವ್ರ ಬದಲಾಗಿ ಈ ಸಲ ನಮಗೆ ಕೊಡಿ ಅನ್ನುವಂಥ ರೀತಿಯಾದಂಥ ಒತ್ತಡವನ್ನು ಶುರು ಮಾಡಿದ್ದಾರೆ ತೆರೆಮರೆಯಲ್ಲಿ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಅವರ ಲಾಬಿ ವಿಚಾರ ಕೇಳಿದಾಗ ನಾನು ಮಾಡೋಕ್ಕೆ ಹೋಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹೆಚ್ಚುವರಿ DCM ವಿಚಾರದ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಬೆಂಗಳೂರಿನಲ್ಲಿ DCM ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಪಟ್ಟಿ ಫೈನಲ್ ಆದರೆ ನಾಳೆ ಪ್ರಮಾಣ ವಚನ ಮಾಡ್ತಾರೆ, ತಡ ಮಾಡೋದಿಲ್ಲ, ಬೇರೆ ಬೇರೆ ಡೆವಲಪ್ಮೆಂಟ್ ನಡೀತಾ ಇದೆ, ಹೈಕಮಾಂಡ್ ಏನೇ ನಿರ್ಧಾರ ತೆಗೆದುಕೊಂಡ್ರು ನಾವು ಅದನ್ನು ಒಪ್ಪಬೇಕು ಅಂತಾನು ಬೆಂಗಳೂರಿನಲ್ಲಿ DCM ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಜೆ ಬಹುಶಃ ರಾಹುಲ್ ಗಾಂಧಿಯವರು ಮತ್ತು ನಮ್ಮ AICC ಅಧ್ಯಕ್ಷರು, ನಮ್ಮ ಇನ್ಚಾರ್ಜ್ ಸೆಕ್ರೆಟರಿಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು CM ಇವರು ಅಧ್ಯಕ್ಷರು, ex-CM ಅವರೆಲ್ಲ ಚರ್ಚೆ ಮಾಡಿ ಫೈನಲ್ ಮಾಡ್ಕೊಂಡು ಬರ್ತಾರೆ. ಇವತ್ತು ನಾಳೆ ಆಗ್ಬಿಟ್ಟು ಇವತ್ತು